ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನ ಕರ್ಕೊಂಡು ಬೆಳಿಗ್ಗೆ ಎಲ್ಲೋಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಆಲ್ಮೋಸ್ಟ್ ಇವಾಗ 9:30 10 ಆಗಿದೆ. ನಾವಿಲ್ಲಿ ನಮ್ಮ ಮನೆ ಬಿಟ್ಟು ಒಂದೆರಡು ಬಿಲ್ಡಿಂಗ್ ಆದಮೇಲೆ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, ಅಲ್ಲಿ ಬಂದಿದ್ದೀವಿ ನಾವು. ಯಾಕೆ ಅಂತ ಅಂದರೆ ಇವತ್ತು ಸ್ವರ್ಣಪ್ರಾಶನ ಇತ್ತು, ಅದಕ್ಕೋಸ್ಕರ. ಇದೇನಪ್ಪ ಸ್ವರ್ಣಪ್ರಾಶನ ಅಂತ ಅನ್ಕೋತಿರ್ಬೋದು ನೀವು. ಇದೊಂದು ಆಯುರ್ವೇದಿಕ್ ಮೆಡಿಸಿನ್ನು. ಇದು 1 ವರ್ಷದಿಂದ 16 ವರ್ಷದ ಮಕ್ಕಳವ್ರಿಗೂ ಹಾಕಿಸ್ಬೋದು. ಇದು ಯಾಕೆ ಹಾಕಿಸ್ಬೇಕು ಅಂತಂದರೆ ಮಕ್ಕಳು ಬುದ್ಧಿ ಬೆಳವಣಿಗೆ ಆಗ್ಬೋದು, ಅವ್ರ ಜೀರ್ಣಶಕ್ತಿ ಆಗ್ಬೋದು, ಅವ್ರದ್ದು ಮಕ್ಕಳಿಗೆ ಗ್ರಹಿಕಾ ಶಕ್ತಿ ಮತ್ತು ಅಬ್ಸರ್ವೇಷನ್ನು ನೋಡೋದಾಗಲಿ, ಅವ್ರು ರೆಸ್ಪಾಂಡ್ ಮಾಡೋದಾಗಲಿ, ಓವರಾಲ್ ಫಿಸಿಕಲ್ಲು ಮತ್ತು ಮೆಂಟಲ್ ಹೆಲ್ತು ಮತ್ತು ಮಕ್ಕಳದು ಪೂರ್ಣ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು 1 ಇಯರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರು 6 ಮಂತಿಂದನೇ ಹೇಳಿದರು. ಅಂದರೆ ಆಲ್ಮೋಸ್ಟ್ ನಾವು ಫುಡ್ ಸ್ಟಾರ್ಟ್ ಮಾಡ್ತೀವಲ್ಲ, ನಾನು ಆವಾಗೆಲ್ಲ ತೊಗೊಳಕ್ಕೆ ಹೋಗಿಲ್ಲ. ನಾನು 1 ಇಯರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಎವ್ರಿ ಮಂತು ಪುಷ್ಯ ನಕ್ಷತ್ರದಲ್ಲಿ ಇದು ಬರುತ್ತೆ. ಇದು ಮನೇಲೇ ತಂದಿಟ್ಕೊಂಡು ನೀವು ಹಾಕ್ಬೋದು, ಬಟ್ ನಾನು ಅಲ್ಲಿಗೆ ಹೋಗಿ ಹಾಕಿಸ್ಕೋತೀನಿ. ಏಕೆಂದರೆ ನನಗೆ ಒಂದೊಂದ್ಸರಿ ಡೇಟೇ ನೆನಪಿರಲ್ಲ. ಅದಕ್ಕೋಸ್ಕರ ಅವರಿಗೇ ಹೇಳಿಬಿಟ್ರೆ ಅವ್ರು ನನಗೆ ರಿಮೈಂಡ್ ಮಾಡ್ತಾರೆ. ಅವತ್ತು ಹೋಗ್ಬಿಟ್ಟು ನಾನು ಹಾಕಿಸ್ಕೊ ಬರ್ತೀನಿ. ನಾನು ಫಸ್ಟು ಒಂದ್ಸಲ ಹೋಗಿದ್ದೆ, ಆವಾಗ ಇರಲಿಲ್ಲ ಬೆಳಿಗ್ಗೆನೆ ಅಂತ ಅಂದ್ಬಿಟ್ಟು ನನ್ನ ಮಗನ ಕರ್ಕೊಂಬಂದಿದ್ದೆ. ಅವ್ರಿಗೆ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಬರ್ತೀವಿ ಅಂತ. ಅದಕ್ಕೆ ಅವ್ರಿಗೆ ಈ ಟೈಮಿಗೆ ಬರೋಕ್ಕೆ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಇವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇದ್ಯಾವುದೂ ಪ್ರಮೋಷನ್ನು ಅಥವಾ ಅದಕ್ಕೇನು ಮಾಡ್ತಿಲ್ಲ, ಜಸ್ಟ್ ನನ್ನ ಮಗನಿಗೆ ಯೂಸ್ ಆಯಿತು ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ಬಂದ್ವಿ ಹಾಸ್ಪಿಟಲ್ಗೆ, ಮತ್ತೆ ತಿಂಡಿ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾವು ಬಂದಿದ್ದೀವಿ ಅಂತ ಕಾಲ್ ಮಾಡಿದರು, ಅದಕ್ಕೋಸ್ಕರ ಬಂದ್ವಿ. ಇದಕ್ಕೆ ಎಷ್ಟಾಗುತ್ತೆ ಏನು ಅಂತ ಹೇಳೋದಾದರೆ ಇಲ್ಲಿ 150 ರೂಪೀಸ್ ಇದೆ ಒಂದ್ಸಲ ಬಂದು ಹಾಕಿಸ್ಕೊಂಡು ಹೋಗೋಕ್ಕೆ. ನೀವು ಇಲ್ಲ ಬೇಡ ನಮಗೆ ಯಾವಾಗಲೂ ಮಂತ್ಲಿ ಹೋಗೋಕ್ಕಾಗಲ್ಲ ಅಂತಂದರೆ ನೀವು ಮನೇಲೂ ತಂದಿಟ್ಕೊಂಡು ಆ ನಕ್ಷತ್ರ ದಿನ ನೀವು ಹಾಕ್ಕೋಬೋದು. ನಾನಿಲ್ಲಿ ಬಂದುಬಿಟ್ಟು ಹಾಕಿಸ್ಕೋತೀನಿ. ಒಂದು ಟೈಮಿಗೆ 150 ರೂಪೀಸ್ ಆಗುತ್ತೆ. ನಾನು ಬಂದು ಇಲ್ಲಿ ಹೈಟು ವೆಯ್ಟು ಎಲ್ಲ ಚೆಕ್ ಮಾಡಿಸ್ಕೊಳ್ಳೋದಿರುತ್ತಲ್ಲ, ಅದಕ್ಕೆ ಮನೇಲಿ ಹಾಕ್ಕೊಂಡ್ರೆ ಅವನು ಎಷ್ಟು ಗೇಯ್ನ್ ಆಗಿದ್ದಾನೆ, ಅವನ ಹೈಟ್ ಎಷ್ಟಾಗಿದೆ ಅಂತೆಲ್ಲ ನಂಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವರು ನಾನು ಸ್ಟಾರ್ಟ್ ಮಾಡಿದಾಗಲೇ ಒಂದು ಕಾರ್ಡ್ ಕೊಡ್ತಾರೆ, ಈ ತಿಂಗಳಲ್ಲಿ ಬರುತ್ತೆ ಮತ್ತು ಇಷ್ಟು ಹೈಟು ವೆಯ್ಟು ಇದನ್ನು ಎಂಟ್ರಿ ಮಾಡಿ ಅದೆಲ್ಲ ಮಾಡಿಕೊಡ್ತಾರೆ. ಬಟ್ ನಾನು ಆ ಕಾರ್ಡನ್ನ ಕಳ್ಕೊಬಿಟ್ಟಿದ್ದೆ. ಇಲ್ಲಿ ನನ್ನ ಮಗನ್ನ ವೆಯ್ಟ್ ಚೆಕ್ ಮಾಡಿಸೋಣ ಅಂತ ಬಂದಿದ್ದೆ. ಹೋದ ಮಂತು ಇವನು 11.5 ಇದ್ದ, ಇವಾಗ ಆಲ್ಮೋಸ್ಟು 12.8 ಇದ್ದಾನೆ ವೆಯ್ಟು. ಹೈಟ್ ಬಂದು 85 ಸೆಂಟಿಮೀಟರ್ ಇದ್ದ. ಕೊನೆಗೂ ಅದನ್ನು ಡ್ರಾಪ್ ಇರುತ್ತಲ್ವ ಸ್ವರ್ಣಪ್ರಾಶನ, ಅದು ಹಾಕಿಸ್ಕೊಂಡ್ವಿ. 1 ಇಯರ್ಗೆ 1 ಅಂತೆ, 2 ಇಯರ್ಸ್ ಇದ್ದರೆ 2 ಅಂತೆ. ಇವನಿಗೆ ಇವಾಗ 1.9 ಮಂತ್ಸು, 1 ಇಯರ್ 9 ಮಂತ್ಸು. ಇವನಿಗೆ 2 ಡ್ರಾಪ್ಸ್ ಹಾಕಿದ್ರು. ಸರಿ ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡು, ನಾನು ಕಾರ್ಡ್ ಕಳ್ಕೊಂಡಿದ್ದೀನಿ ಅಂತ ಅನ್ನಲ್ಲ, ಅದಕ್ಕೆ ನಾನು ಹೊಸ ಕಾರ್ಡ್ ತೊಗೊಂಡು ಅದಕ್ಕೆ ಹೈಟು ವೆಯ್ಟ್ ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ಇವನು ನೋಡಿ ಅವರಿಗೆ ಬಾಯ್ ಮಾಡಿಬಿಟ್ಟು ಬರ್ತಿದ್ದಾನೆ. ನಿಮ್ಮ ಮನೇಲೂ ಈ ಥರ ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆ ಮೆಂಟಲಿ ಫಿಸಿಕಲಿ ಸ್ಟೇಬಲ್ ಇಲ್ಲ ಅಷ್ಟೊಂದು ಅಂತಂದರೆ ನೀವು ಟ್ರೈ ಮಾಡಿ ನೋಡಿ. ಮಂತ್ಲಿ ಹಾಕ್ಸಿ, ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದು. ನಿಮಗೇನಾದರೂ ಚೆನ್ನಾಗಿ ಅನ್ನಿಸ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಮಕ್ಕಳದ್ದು ರಿಲೇಟೆಡ್ ಇನ್ಫಾರ್ಮೇಷನ್ನ ನಾನು ಆಲ್ಮೋಸ್ಟು ಶೇರ್ ಮಾಡ್ತಾನೆ ಇರ್ತೀನಿ. ಇವತ್ತು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಊರಿಂದ ತಂದಿದ್ದೆ, ಅದು ಹಾಗೆ ಇತ್ತಲ್ವ, ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಬಿಡೋಣ. ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಹೇಳಬೇಕು ಅಂತಂದರೆ ನಾನು ಇಲ್ಲಿವರೆಗೂ ಒಂದಿನ ಉಪ್ಪಿನಕಾಯಿ ಟ್ರೈಯೇ ಮಾಡೋಕ್ಕೆ ಹೋಗಿಲ್ಲ. ಮದುವೆಗಿಂತ ಮುಂಚೆ ನಮ್ಮ ಅಜ್ಜಿ ಮಾಡೋರು, ಅದನ್ನು ನೋಡ್ಕೊಂಡಿದ್ದೆ ಅಷ್ಟೇ. ಅದಾದಮೇಲೆ ಮದುವೆ ಆದಮೇಲೆ ನಮ್ಮ ಅತ್ತೆ ಮಾಡೋರು, ಅದನ್ನು ಕೊಡೋರು, ಅದನ್ನು ಯೂಸ್ ಮಾಡ್ತಿದ್ದೆ. ಇಲ್ಲಿವರೆಗೂ ಒಂದಿನೂ ಉಪ್ಪಿನಕಾಯಿ ಅಂತೂ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇವತ್ತು ಮಾಡೋಣ, ನಾನೇ ಹೇಗಾಗುತ್ತೆ, ಅದೇನು ಅಷ್ಟೊಂದು ಕಷ್ಟ ಇರುತ್ತೆ ಉಪ್ಪಿನಕಾಯಿ ಹಾಕೋದು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಬಂತು ಅಂತಂದರೆ ಮಾವಿನ ಹಣ್ಣಿನ ರೆಸಿಪೀಸ್ ಮಾಡಿಲ್ಲ ಅಂತಂದ್ರೇ ಒಂದು ಇನ್ಕಂಪ್ಲೀಟ್ ಅಂತ. ಅದಕ್ಕೋಸ್ಕರ ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಮಾಡಲೇಬೇಕು, ಆವಾಗ ಆ ಸೀಸನ್ಗೆ ಒಂಥರ ಕಳೆ ಇರೋದು. ಇವಾಗ ನೋಡಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ತಗೊಂಡ್ರೆ ನನ್ನ ಮಗ ಅದರಲ್ಲಿ ಆಲ್ರೆಡಿ ಆ ಕಾಯಿನ ಸ್ವಲ್ಪ ಕಟ್ ಮಾಡಿಸ್ಕೊಂಡು ತಿಂತಾ ಇದ್ದಾನೆ. ಅವನಿಗೆ ಸ್ವಲ್ಪ ಕೊಟ್ಟರೆ ನಾನು ಆರಾಮಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೋಬೋದು ಅಂತ ಕೊಟ್ಟು ಅವನ ಪಾಡಿಗೆ ಅವನು ತಿನ್ಕೋತಾ ಇರ್ತಾನೆ. ಫಸ್ಟು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ. ಈ ಥರ ನೀರಿದ್ದರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟೇ ದಿನ ಇಟ್ಕೋಬೋದು ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ.
ಇವತ್ತು ನಾನು ಮಾಡಿ ನೋಡಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನಾನು ಯೂಟ್ಯೂಬಲ್ಲಿ ತೋರಿಸಿದ್ರಲ್ಲ ಅದೇ ಥರ ಏನು ಮಾಡ್ತಿಲ್ಲ, ನಮ್ಮ ಅಜ್ಜಿ ಮಾಡೋದನ್ನು ಸ್ವಲ್ಪ ನೋಡ್ಕೊಂಡಿದ್ದೆ, ಅದನ್ನು ರೆಸಿಪಿನ ಸ್ವಲ್ಪ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇವಾಗ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡೆ. 3 ಮಾವಿನಕಾಯಿನೂ ನಾನು ಇದೇ ಥರ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ಮಾವಿನಕಾಯಿನ ತೊಗೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಈ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋದಂತೂ ನನಗೆ ಆ ಪೀಸ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಈ ಥರ ಕಟ್ ಮಾಡೋದಂತೂ ಫುಲ್ ಈಸಿ ಇತ್ತು. ಆ ವಾಟೆ ಬೇರೆ ಇರುತ್ತಲ್ವ, ಆ ಮಾವಿನಕಾಯಿ ಕಟ್ ಮಾಡೋದೇ ನಂಗೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಇದೇ ಥರ ಸಣ್ಣದಾಗಿ ಎಲ್ಲ ಹೆಚ್ಚಿಟ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕು ಆ ಥರ ಹೆಚ್ಚಿಟ್ಕೊಳ್ಳಿ. ಸಣ್ಣದಾಗಾದರೂ ಹೆಚ್ಚಿಟ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ದಪ್ಪನೇ ಇರಲಿ ತಿನ್ನೋಕ್ಕೆ, 2 ಹಾಕೊಳ್ಳೋದ್ರ ಬದಲು 1 ಹಾಕ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಈ ಸೈಜಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ಥರ 3 ಮಾವಿನಕಾಯಿನ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡ್ಮೇಲೆ ಇದ್ರದ್ದು ಮಸಾಲೆ ಹೆಂಗೆ ಮಾಡ್ಕೊಳ್ಳೋದು ಉಪ್ಪಿನಕಾಯಿ ಮಾಡೋಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ. 1½ ಟೇಬಲ್ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನು ಸಾಸಿವೆ, 1 ಟೇಬಲ್ ಸ್ಪೂನು ಜೀರಿಗೆ, ಇವು 3 ನೀಟಾಗಿ 1 ಬೈ 1 ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಮೆಂತ್ಯ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಅದೇ ಪಾತ್ರೆಗೆ ಅದನ್ನು ತೆಕ್ಕೊಂಡು ಸಾಸಿವೆನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಆದಮೇಲೆ ಜೀರಿಗೆನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಇದಕ್ಕೆ ಫ್ರೈ ಆದರೆ ಸಾಕು. ತುಂಬ ಫ್ರೈ ಮಾಡಿಬಿಟ್ರೆ ನೀವು ಅದು ಮಸಾಲೆ ವಾಸನೆ ಬರುತ್ತೆ. ಒಂದು ಸ್ವಲ್ಪಕ್ಕೆ ಫ್ರೈ ಮಾಡಿ, ಲೋ ಫ್ಲೇಮು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಸಾಸಿವೆ, ಮೆಂತ್ಯ, ಜೀರಿಗೆ 3 ಹುರಿದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಇದಕ್ಕೆ ಹಾಕ್ಕೊಳ್ಳೋಣ. ನಾನು 1 ಬೆಳ್ಳುಳ್ಳಿ ಮತ್ತು 7ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ, ನೀವು ಖಾರದ ಪೌಡ್ರ್ ಆದರೂ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ನಾನು ಮೆಣಸಿನ್ಕಾಯಲ್ಲಿ ಮಾಡ್ತಿದ್ದೀನಿ, ರುಚಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಅಜ್ಜಿ ಇದೇ ಥರ ಮಾಡ್ತಿದ್ದು, ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಪೌಡ್ರ್ ಥರ ಮಾಡಿ ಎತ್ತಿಟ್ಕೊಳ್ಳಿ. ನಾನು ನೋಡಿ ಇಷ್ಟು ಎಣ್ಣೆ ತಗೋತಾ ಇದ್ದೀನಿ, 1 ಲೋಟ 1.5 ಲೋಟದಷ್ಟು. ಸ್ವಲ್ಪ ಸಾಸಿವೆ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಆ್ಯಡ್ ಮಾಡೋಣ. ನೋಡಿ ಈ ಥರ ಹಾಕಬೇಕು. ಇದನ್ನು ಚೆನ್ನಾಗಿ ಈ ಥರ ನಿಮ್ಗೆ ಬೇಕು ಅಂತಂದರೆ ಜಾಸ್ತಿ ಹಾಕೊಳ್ಳಿ. ನನಗೆ ಎಷ್ಟು ಕಟ್ ನಾನು ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ, ನಾನು ರುಬ್ಬಕ್ಕೂ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರ. ಬೆಳ್ಳುಳ್ಳಿ ಈ ಥರ ಒಂದು 2 ಮಿನಿಟ್ಸು ಫ್ರೈ ಆದಮೇಲೆ ಒಲೆನ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಬಿಟ್ಕೋಬೇಕು, ಆವಾಗ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಪೌಡ್ರೆಲ್ಲ ಮಿಕ್ಸ್ ಆದಮೇಲೆ ಒಂದು ಚಿಕ್ಕ ಬೌಲಲ್ಲಿ ಅಂದರೆ 3 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಯಾವ ಥರ ರುಚಿ ಬರುತ್ತೋ ಅದೇ ಥರ ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಅದನ್ನು ಈ ಮಸಾಲೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ವಲ್ಲ ಮಾವಿನಕಾಯಿನ ಒಂದು ಪಾತ್ರೆಗೆ ಈ ಥರ ಹಾಕ್ಕೊಳ್ಳಿ. ಯಾಕೆಂದರೆ ಈಗ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಈ ಥರ ಒಂದು ಪಾತ್ರೆಗೆ ಎಲ್ಲ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿನೂ ಶಿಫ್ಟ್ ಮಾಡ್ಕೊಳ್ಳಿ. ಈಗ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಾವಿನಕಾಯಿಗೆ ಎಲ್ಲ ಮಸಾಲೆನೂ ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆನ ಮಾವಿನಕಾಯಿಗೆ ಮಿಕ್ಸ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿತ್ತು. ನಾನಂತೂ ಫಸ್ಟ್ ಟೈಮ್ ಮಾಡಿರೋ ಉಪ್ಪಿನಕಾಯಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ನಾನು ಒಂದು ಪಿಂಗಾಣಿ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೊತಿದ್ದೀನಿ. ಯಾಕೆ ಅಂತಂದರೆ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಉಪ್ಪಿನಕಾಯಿನ ಹಾಕಿ ಕ್ಲೋಸ್ ಮಾಡಿ ಇಟ್ಟೆ. ಒಂದು 3 ಡೇಸ್ ಆದಮೇಲೆ ಚೆನ್ನಾಗಿ ನೆಂದಿರುತ್ತಲ್ವ, ತುಂಬ ಚೆನ್ನಾಗಾಗಿರುತ್ತೆ ಅಂತ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.